ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ನೋಡ್ತಿರೋಂಥ ರಾಶಿ ಮೇಷರಾಶಿ, ಮೇಷಲಗ್ನ. ಮೇಷರಾಶಿಯವರು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರು ಯಾವಾಗಲೂ ಆನೆಸ್ಟ್ ಮತ್ತು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ಸುಳ್ಳು ಹೇಳಲ್ಲ, ನೋ ಕಾಂಪ್ರಮೈಸ್ ಇವ್ರ ಹತ್ರ ಅಂತ ಹೇಳಿದ್ರೆ ಯಾವುದೋ ಒಂದು ಅಡ್ಜಸ್ಟ್ಮೆಂಟು, ಒಂದು ಕರಪ್ಷನಿಗೆ ಏನಾರ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಒಪ್ಕೊಳ್ಳಲ್ಲ. ತುಂಬ ಹಾನೆಸ್ಟ್ ಆಗಿರ್ತಾರೆ. ಆಮೇಲೆ ತುಂಬ ವಿಶ್ವಾಸ ಜಾಸ್ತಿ ಅವರಿಗೆ. ಯಾರೇ ಒಬ್ಬ ಫ್ರೆಂಡು ಒಂದಿನ ಫ್ರೆಂಡ್ ಆಗಿರೋ ಪರವಾಗಿಲ್ಲ, 10 ವರ್ಷ ಫ್ರೆಂಡ್ ಆದರೆ ಪರವಾಗಿಲ್ಲ, ಅವ್ರಿಗೋಸ್ಕರ ಜೀವನ ಕೊಡುವಂಥವ್ರು ಇವರು. ರಾತ್ರಿ 12 ಗಂಟೆಗೆ ಒಂದು ಹೆಲ್ಪ್ ಬನ್ನಿ ಅಂತ ಕರೆದ್ರೆ ಪಟ್ ಅಂತ ಬಂದು 1 ನಿಮಿಷದಲ್ಲಿ ಬಂದು ನಿಲ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಫ್ರೆಂಡ್ಸ್ ಇವರಿಗೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಅಷ್ಟು ಇಷ್ಟಪಡ್ತಾರೆ. ಇವರಿಗೆ ಸುಳ್ಳು ಹೇಳೋದು ಇಷ್ಟ ಆಗಲ್ಲ, ಇವರು ಸುಳ್ಳು ಹೇಳಲ್ಲ, ಸುಳ್ಳು ಹೇಳೋನ ಹತ್ರನೂ ಸೇರಿಸ್ಕೊಳ್ಳಲ್ಲ. ಇದರಿಂದನೇ ಇವರಿಗೆ ಫ್ರೆಂಡ್ಸ್ಗಳು, ರಿಲೇಟಿವ್ಸ್ಗಳು, ಕೊಲೀಗ್ಸ್ಗಳು ಎಲ್ಲರೂ ಕಡಿಮೆ. ಏನಕ್ಕೆ ಅಂತ ಕೇಳಿದ್ರೆ ಇವ್ರ ಥರ ಆನೆಸ್ಟಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಲ್ಲರೂ ಇರೋಕ್ಕಾಗಲ್ಲ. ಹಾಗಾಗಿನೇ ಇವರು ಸೆಲೆಕ್ಟೆಡ್ ಆಗಿ ಇರೋವಂಥ ವ್ಯಕ್ತಿಗಳನ್ನ ಮಾತ್ರ ಪಕ್ಕದಲ್ಲಿ ಇಟ್ಕೋತಾರೆ, ಎಲ್ಲರೂ ಪಕ್ಕದಲ್ಲಿ ಇಟ್ಕೊಳ್ಳಲ್ಲ. ಇದರಿಂದನೇ ಇವ್ರಿಗೆ ಸ್ವಲ್ಪ ಇದೆಲ್ಲ ಕಡಿಮೆ ಇರುತ್ತೆ. ಮತ್ತು ಇವರಿಗೆ ಫ್ಯಾಮಿಲಿ ಮತ್ತು ವಿಷಯಗಳೆಲ್ಲ ಹೇಗಿರುತ್ತೆ ಅಂತ ಕೇಳಿದ್ರೆ ಇವರಿಗೆ ಅಣ್ಣ ತಮ್ಮದಿರ ಮೇಲೆ ತುಂಬ ಪ್ರೀತಿ ಜಾಸ್ತಿ. ಫ್ಯಾಮಿಲಿಲಿರೋ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಇವರೇ ಹೊತ್ಕೊಂಡಿರ್ತಾರೆ. ಇವ್ರಿಗೆ ಅಣ್ಣ ತಂಗಿರೋ, ಅಕ್ಕ ತಮ್ಮಂದಿರು, ಅಪ್ಪ ಅಮ್ಮ, ಹೆಂಡತಿ ಗಂಡ ಯಾರೇ ಆಗಿರ್ಬೋದು, ಯಾರಿಗೆಲ್ಲ ಈ ಕುಜ ಸ್ಟ್ರಾಂಗ್ ಇರುತ್ತೋ ಜಾತಕದಲ್ಲಿ ಅವರ ಫ್ಯಾಮಿಲಿನೇ ನಡೆಸ್ತಾರೆ. ಫ್ಯಾಮಿಲಿಲಿರೋ ಎಲ್ಲ ಜವಾಬ್ದಾರಿ ಎಲ್ಲರೂ ಪ್ರೊಟೆಕ್ಟ್ ಪಡ್ತಾರೆ. ಫ್ಯಾಮಿಲಿಯಲ್ಲಿ ಏನೇ ತೊಂದರೆಗಳು ಬಂದರೂ ಇವ್ರನ್ನ ದಾಟಿನೇ ಬರಬೇಕು. ಇವ್ರಿರೋ ಗಂಟ ಫ್ಯಾಮಿಲಿಗೆ ಯಾವ ಪ್ರಾಬ್ಲಮ್ ಬರೋಕ್ಕೆ ಬಿಡಲ್ಲ. ಅಷ್ಟು ನೀಟಾಗಿ ಎಲ್ಲದನ್ನೂ ಮಾಡ್ಕೊಂಡು ಹೋಗ್ತಾರೆ, ನಡೆಸ್ಕೊಂಡು ಹೋಗ್ತಾರೆ. ಫ್ಯಾಮಿಲಿ ಅಷ್ಟು ಒಳ್ಳೆ ಒಂಥರ ಏನಿದೆ ಪ್ರೊಟೆಕ್ಟರ್ಸ್ ಅಂತ ಹೇಳ್ಬೋದು ಫ್ಯಾಮಿಲಿಗೆ. ಈಗ ಮನೆ ಮಾತ್ರ ಅಲ್ಲ, ಫ್ಯಾಮಿಲಿ ಮಾತ್ರ ಅಲ್ಲದೆ ದೇಶ ಕಾಪಾಡೋರು ಕೂಡ ಈ ಕುಜ ಸ್ಟ್ರಾಂಗ್ ಇರೋರು ಮಾತ್ರನೇ. ಇವರು ಯಾವುದೇ ಒಂದು ಮನೇಲಿ ಒಂದು ಫಂಕ್ಷನ್ ನಡಿಬೇಕು, ಏನೇ ಒಂದು ನಡಿಬೇಕು, ಒಳ್ಳೇದು ಕೆಟ್ಟದ್ದು ನಡಿಬೇಕು ಅಂತ ಹೇಳಿದ್ರು ಇವ್ರು ಪರ್ಮಿಷನ್ ಇಲ್ಲದೆ ನಡೆಯೋಲ್ಲ ಫ್ಯಾಮಿಲಿಗೆ. ಅದೇ ರೀತಿ ಏನೇ ಫಂಕ್ಷನ್ ಒಳ್ಳೇದು ಕೆಟ್ಟದ್ದು ಏನೇ ಹೇಳಿದ್ರು ಕೂಡ ಇವರೇ ಮುಂದೆ ನಿಂತು ಆ ಲೀಡರ್ಶಿಪ್ ಕ್ವಾಲಿಟಿ, ಆ ರೆಸ್ಪಾನ್ಸಿಬಿಲಿಟಿ ಎಲ್ಲದನ್ನೂ ಇವರೇ ತಗೊಂಡು ಅದನ್ನು ನೀಟಾಗಿ ಮುಗಿಸ್ಕೊಡೋ ಗಂಟ ಇವರು ನಿದ್ರೆ ಮಾಡಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ರೆಸ್ಪಾನ್ಸಿಬಲ್ ಆಗಿ, ಅಷ್ಟು ಇಂಪಾರ್ಟೆಂಟ್ ಪರ್ಸನ್ ಆಗಿರ್ತಾರೆ ಈ ಕುಜ ಸ್ಟ್ರಾಂಗ್ ಇರೋ ವ್ಯಕ್ತಿಗಳೆಲ್ಲ. ಮತ್ತು ಇವರಿಗೆ ಕೋಪ ಜಾಸ್ತಿ ಬರುತ್ತೆ. ಈ ಕೋಪ ಅಂತ ಹೇಳಿದ್ರೆ ಯಾರನ್ನ ತಪ್ಪಾಗಿ ಮಾತಾಡಿದ್ರೆ, ಸುಳ್ಳು ಹೇಳಿದ್ರೆ ಪಟ್ಟದ ಕೋಪ ಬಂದುಬಿಡುತ್ತೆ, ಹೊಡೆದ್ಬಿಡ್ತಾರೆ. ಒಂದು ಸತಿ ಜಗಳಕ್ಕೆ ನಿಂತ್ಕೊಬಿಡ್ತಾರೆ. ನೀನು ಎದುರುಗಡೆ ಇರೋನು ಯಾರು ಏನು ಅನ್ನೋದನ್ನ ನೋಡೋದಿಲ್ಲ. ನ್ಯಾಯ ಧರ್ಮ ಮಾತ್ರ ಇವ್ರಿಗೆ ಇಂಪಾರ್ಟೆಂಟು. ಅದು ಬಿಟ್ಟರೆ ಇನ್ನು ಯಾರಿಗೂ ಇವರು ಬಗ್ಗಲ್ಲ. ನೀನು ಕರೆಕ್ಟಾಗಿದ್ದರೆ ನಾನು ಕರೆಕ್ಟಾಗಿರ್ತೀನಿ, ನೀನು ಕರೆಕ್ಟ್ ಇಲ್ಲ ಆದರೆ ನಾನು ಕರೆಕ್ಟಾಗಿರಲ್ಲ ನಿನ್ನ ಹತ್ರ, ಅಷ್ಟೇ ಅನ್ನೋ ಥರ ಕ್ಯಾರೆಕ್ಟರು. ಇದರಿಂದ ಏನು ಅಂತ ಹೇಳಿದ್ರೆ ಇದರಿಂದನೇ ಇವರಿಗೆ ಕೆಲವೊಂದು ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಮನಸ್ತಾಪಗಳು ಬರ್ತವೆ. ಮತ್ತು ಇವರು ಎಲ್ಲದರಲ್ಲೂ ಸ್ಪೀಡಾಗಿರ್ತಾರೆ, ಯಾವುದನ್ನೂ ಸ್ಲೋವಾಗಿ ಮಾಡೋವಂಥ ಜನನೇ ಅಲ್ಲ. ಏನಾದ್ರು ಒಂದು ವಿಷಯ ಅನ್ನಿಸ್ಬಿಟ್ರೆ ಹೇಳ್ಬಿಟ್ರೆ ಟಕ್ಕಂತ ಮಾಡಿಬಿಡ್ಬೇಕು, ಮುಗಿಸ್ಬಿಡ್ಬೇಕು ಅಂತ ಅನ್ಕೋತಾರೆ. ತುಂಬ ಫಾಸ್ಟಾಗಿರೋದ್ರೇ ಇದರಿಂದನೇ ಕೆಲವೊಂದು ಸರಿ ಇವರಿಗೆ ಗಾಡೀಲಿ ಹೋಗುವಾಗ ಕೆಲವೊಂದು ಸರಿ ಆ್ಯಕ್ಸಿಡೆಂಟ್ಗಳು, ಸರ್ಜರಿಗಳು ಇದೆಲ್ಲ ಸ್ವಲ್ಪ ಬರುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲಿ ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮತ್ತು ಇವರು ಈ ಕೋಪ ಜಾಸ್ತಿ ಇರೋದ್ರಿಂದ ಯಾವುದನ್ನು ಇವರು ಒಂದ್ಸರಿ ಡಿಸಿಷನ್ ತಗೊಂಡ್ಬಿಟ್ರೆ ಅದರಿಂದ ಹಿಂದೆ ಬರಲ್ಲ, ಗಿವ್ ಅಪ್ ಮಾಡಲ್ಲ. ಏನೇ ಡಿಸಿಷನ್ ತಗೊಂಡಿದ್ದೆ ಆಗುತ್ತೆ ಅಂದರೆ ಆಗುತ್ತೆ, ಇಲ್ಲ ಅಂತಿಲ್ಲ, ಅದು ಏನೇ ಆಗಲಿ ಅವರೆಲ್ಲ ಅಷ್ಟು ಡಿಸಿಪ್ಲಿನ್ ಆಗಿರ್ತಾರೆ. ಒಂದು ವಿಷಯ ಹೀಗೆ ಇರಬೇಕು, ನಮ್ಮ ತಂದೆ ಹೀಗೆ ಇದ್ರು, ನಮ್ಮ ತಾತ ಹೀಗೆ ಇದ್ರು, ನಮ್ಮ ಫ್ಯಾಮಿಲಿ ಹೀಗೆ, ನಮ್ಮ ಪರಂಪರೆ ಹೀಗೆ ಅಂಥೇಳಿ ಆ ಡಿಸಿಪ್ಲಿನ್ ಆಗಿರ್ತಾರೆ. ಆ ಕಲ್ಚರ್ ಹಾಗೆ ಮೇಂಟೈನ್ ಮಾಡ್ಕೊಬರ್ತಾರೆ, ಉಳಿಸ್ಕೊತ ಬರ್ತಾರೆ. ಯಾವ ಕಾರಣಕ್ಕೂ ಇವರು ತಪ್ಪು ದಾರಿಗೆ ಹೋಗಲ್ಲ, ಇವ್ರ ಮನೆಯವ್ರ ಫ್ಯಾಮಿಲಿನೂ ಹೋಗೋದು ಬಿಡಲ್ಲ. ಮನೇಲಿ ಒಬ್ಬ ಕುಜ ಸ್ಟ್ರಾಂಗ್ ಇರೋವಂಥ ಒಬ್ಬ ವ್ಯಕ್ತಿ ಇರಬೇಕು. ಇದ್ದರೆ ಆ ಮನೆ ಸೇಫ್ ಆಗಿದೆ, ಅದರಲ್ಲಿ ಯಾವ ತೊಂದರೆನೂ ಇಲ್ಲ. ಏನೇ ತೊಂದರೆ ಬಂದರೂ ಇವರಿದ್ದಾರೆ, ಸರಿ ಮಾಡ್ತಾರೆ ಅಂತ. ಅಂದರೆ ಇವ್ರ ಲೈಫಲ್ಲಿ ಮಾತ್ರ ಯಾವಾಗಲೂ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರುತ್ತೆ, ಸ್ಟ್ರಗಲ್ ಫೇಸ್ ಮಾಡ್ತಾನೆ ಇರ್ತಾರೆ. ಬಟ್ ಏನೊಂದು ಒಳ್ಳೇದು ಅಂತ ಹೇಳಿದ್ರೆ ಎಲ್ಲ ಪ್ರಾಬ್ಲಮ್ಸ್ನೂ ಗೆಲ್ತಾರೆ ಹೊರತು ಯಾವುದು ಇದು ಸೋಲಲ್ಲ. ಬಟ್ ಏನಂತೇಳಿ ಇದರಿಂದ ತುಂಬ ತ್ಯಾಗ ಮಾಡ್ತಾರೆ. ಇವ್ರ ಲೈಫ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಫ್ಯಾಮಿಲಿಗೋಸ್ಕರ, ಹೆಂಡತಿಗೋಸ್ಕರ, ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ ಅಂಥೇಳಿ, ತಂದೆಗೋಸ್ಕರ, ತಾಯಿಗೋಸ್ಕರ ಅಂತ ಇವ್ರ ಲೈಫ್ನ ತ್ಯಾಗ ಮಾಡಿ ವಿಷಯಗಳನ್ನು ಒಂದೊಂದು ಮಾಡಿಕೊಡ್ತಾರೆ, ಫ್ಯಾಮಿಲಿನ ಕಾಪಾಡ್ತಾರೆ. ಮತ್ತು ಇವರು ಫಿಸಿಕಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಅವರಿಗೆ. ಏನಂತ ಹೇಳಿದ್ರೆ ಒಳ್ಳೆ
ಏನಂತ ಹೇಳೋದು, ತುಂಬ ಪವರ್ಫುಲ್ ಆಗಿರೋರು, ಒಳ್ಳೆ ಬಾಡಿ ನೀಟಾಗಿ ಫಿಸಿಕ್ ಮೇಂಟೈನ್ ಮಾಡೋರಲ್ಲ ಈ ಮೇಷರಾಶಿ, ಈ ಕುಜ ಸ್ಟ್ರಾಂಗ್ ಇರೋರೆ. ಏನಂತ ಹೇಳಿದ್ರೆ ಈ ಪೊಲೀಸು, ಡಾಕ್ಟರ್ಸು, ಮತ್ತು ಸ್ಪೋರ್ಟ್ಸಲ್ಲಿರೋರು, ಬಾಡಿ ಬಿಲ್ಡರ್ಸು, ಪೊಲಿಟಿಷಿಯನ್ಸ್ಗಳು, ಮತ್ತು ಈ ಬ್ಯಾಂಕಲ್ಲಿರೋ ಮ್ಯಾನೇಜರ್ಸ್ಗಳು, ಈ ಟೀಮ್ ಲೀಡರ್ಸ್ ಅಂತ ಹೇಳ್ತಾರಲ್ಲ, ಇವರಿಗೆಲ್ಲರೂ ಸಾಮಾನ್ಯವಾಗಿ ಈ ಮೇಷರಾಶಿಲಿ ಬಂದುಬಿಡ್ತಾರೆ. ಯಾಕಂತ ಹೇಳಿದ್ರೆ ಒಬ್ಬರನ್ನ ಕಾಪಾಡೋವಂಥ ಜಾಗದಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ಮೇಷನೇ. ಈ ಡಾಕ್ಟರ್ಸ್ ಆಗಿರ್ಬೋದು, ರೋಗಿಗಳನ್ನ ಕಾಯಿಲೆಗಳಿಂದ ಕಾಪಾಡ್ತಾರೆ, ಪೊಲೀಸ್ ಕಳ್ಳರಿಂದ ಕಾಪಾಡ್ತಾರೆ, ಮತ್ತು ಆರ್ಮಿಲಿರೋರು ಏನಂತೇಳಿದ್ರೆ ನಮ್ಮ ದೇಶ ಕೆಟ್ಟವರಿಂದ ನಾವು ಕಾಪಾಡ್ತಾರೆ. ಈ ಥರ ಕಾಪಾಡೋಂಥ ಜಾಗದಲ್ಲಿ ಈ ಮೇಷರಾಶಿಯವರು ಎತ್ತಿದ ಕೈ. ಹಾಗಾಗಿ ಇವರು ತುಂಬ ಬಾಡಿ ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ ತುಂಬ ಕಾಳಜಿ ಜಾಸ್ತಿ. ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದು, ನೀಟಾಗಿ. ಮತ್ತು ಈ ಪೊಲಿಟಿಷಿಯನ್ ಆಗಬೇಕು ಅಂತ ಹೇಳಿದ್ರು ಈ ಕುಜ ಸ್ಟ್ರಾಂಗ್ ಇರಬೇಕು ಜಾತಕದಲ್ಲಿ. ಯಾಕೆ ಅಂತ ಹೇಳಿದ್ರೆ ಕುಜ ಸ್ಟ್ರಾಂಗ್ ಇದ್ದರೆ ಮಾತ್ರ ಅಷ್ಟು ಧೈರ್ಯ, ಅಷ್ಟು ಲೀಡರ್ಶಿಪ್ ಕ್ವಾಲಿಟಿ, ಕರೇಜು, ಧೈರ್ಯ ಎಲ್ಲ ಬರುತ್ತೆ. ಹಾಗಾಗಿ ಯಾರೆಲ್ಲ ಮೇಷರಾಶಿಯಲ್ಲಿರ್ತಾರೋ ಅವರೆಲ್ಲರೂ ಈ ಪೊಲಿಟಿಷಿಯನ್ ಆಗಿರ್ತಾರೆ. ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ HR ಆಗಿ, ಮ್ಯಾನೇಜರ್ ಆಗಿರ್ತಾರಲ್ಲ, ಟಾಪ್ ಪೊಸಿಷನ್ ಇರ್ತಾರಲ್ಲ, ಟೀಮ್ ಲೀಡರ್ ಆಗಿ, HR ಮ್ಯಾನೇಜರ್ ಆಗಿರೋರೆಲ್ಲರೂ ಸಾಮಾನ್ಯವಾಗಿ ಈ ಕುಜ ಅಧಿಕ ಇರೋರೇ ಜಾಸ್ತಿ. ಈ ಮೇಷರಾಶಿ, ಮೇಷ ಲಗ್ನದವರೇ. ಇಲ್ಲ ಅವ್ರ ಜಾತಕದಲ್ಲಿ ಕುಜ ಸ್ಟ್ರಾಂಗ್ ಇರುತ್ತೆ. ಆಗ ಮಾತ್ರ ಒಂದು ಗುಂಪಿಗೆ ಅವರು ಹೆಡ್ ಆಗಿರೋಕ್ಕಾಗತ್ತೆ, ಒಂದು ಗ್ರೂಪಿಗೆ ಹೆಡ್ ಆಗಿರೋಕ್ಕಾಗತ್ತೆ, ಒಬ್ಬರು ಗೈಡ್ ಆಗಿರೋಕ್ಕಾಗತ್ತೆ. ಲೀಡ್ ಮಾಡೋ ಅಷ್ಟು ಕೆಪಾಸಿಟಿ, ರೆಸ್ಪಾನ್ಸಿಬಿಲಿಟಿ, ಲೀಡರ್ಶಿಪ್ ಕ್ವಾಲಿಟಿ ಅವ್ರಿಗೆ ಮಾತ್ರ ಇರುತ್ತೆ. ಹಾಗಾಗಿ ಈ ಕುಜ ತುಂಬ ಇಂಪಾರ್ಟೆಂಟ್. ಮತ್ತು ಇವ್ರಿಗೆ ಬರೋವಂಥ ಕಾಯಿಲೆಗಳು ಏನು ಅಂತ ಹೇಳಿದ್ರೆ, ಈ ಕುಜ ಸ್ಟ್ರಾಂಗ್ ಇರೋರಿಗೆ ಅಥವಾ ಮೇಷರಾಶಿಯವರಿಗೆ, ಇವರಿಗೆ ಬಾಡಿ ಸ್ವಲ್ಪ ಹೀಟು, ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಅವಾಗವಾಗ ಸ್ವಲ್ಪ ಹೊಟ್ಟೆ ನೋವು ಬರ್ಬೋದು. ಈ ಗ್ಯಾಸ್ಟ್ರಿಕ್ ಅಂತಾರಲ್ಲ, ಆ ಥರ ಎದೆ ಉರಿ ಬರ್ಬೋದು. ಅದು ಬಿಟ್ಟರೆ ಇವರಿಗೆ ದೊಡ್ಡ ಹೆಲ್ತ್ ಇಶ್ಯೂ ಎಲ್ಲ ಏನೂ ಬರೋಲ್ಲ. ಅದು ಬಿಟ್ಟರೆ ಎದೆ ಉರಿ ಬರ್ಬೋದು. ಮತ್ತು BP, ಬ್ಲಡ್ ರಿಲೇಟೆಡ್ ಡಿಸೀಸಸಲ್ಲಿ ಇವರಿಗೆ BP ಬೇಗ ಬರ್ಬೋದು. ಯಾಕಂತ ಹೇಳಿದ್ರೆ ಇವರು ಸ್ವಲ್ಪ ಕೋಪ ಜಾಸ್ತಿ, ಟೆನ್ಷನ್ ಜಾಸ್ತಿ, ಬೇಗ ಟೆನ್ಷನ್ ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ. ಅದರಿಂದ ಇವ್ರಿಗೆ ಸ್ವಲ್ಪ BP ಅನ್ನೋದೊಂದು ಬೇಗ ಬರ್ಬೋದು ಇವ್ರ ಲೈಫಲ್ಲಿ. ಅನ್ನೋದು ಬಿಟ್ಟರೆ ಬೇರೆ ಏನೂ ಇವ್ರಿಗೆ ಕಾಯಿಲೆ ಬರೋಲ್ಲ. ಯಾಕಂದರೆ ಇವರು ಫಿಸಿಕಲಿ ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾರೆ, ಯಾವಾಗ ಹೆಲ್ತ್ ಕಾನ್ಷಿಯಸ್ ಆಗಿರ್ತಾರೆ, ವರ್ಕೌಟ್ ಮಾಡ್ತಾರೆ, ಡೈಲಿ ರೊಟೀನ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ವಾಕಿಂಗ್ ಹೋಗ್ತಾರೆ, ಜಾಗಿಂಗ್ ಹೋಗ್ತಾರೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಮೇಷರಾಶಿ, ಮೇಷಲಗ್ನ ಅವರ ಕ್ಯಾರೆಕ್ಟರ್ ಮತ್ತು ಅವರ ಪ್ರಿಡಿಕ್ಷನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.